ಕೊನೆಗೂ ಕೂಡ PM ಕಿಸಾನ್ ಯೋಜನೆಯಿಂದ NDTV ಇಂಡಿಯಾದವರ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಹೌದು, ದಿನಾಂಕವನ್ನು ಪ್ರಕಟಿಸಿದೆ ಹಾಗೂ ರೈತರಿಗೆ ಡಬಲ್ ಧಮಾಕನೆ ಅಂತಾನೆ ಹೇಳ್ಬೋದು. ನಮಸ್ಕಾರ ರೈತ ಬಂಧುಗಳೇ, ಇಂದು ನಾವು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣದ ಬಗ್ಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ, ಅದನ್ನು ತಿಳ್ಕೊಳ್ಳೋಣ. ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ, ಏಕೆಂತಂದ್ರೆ ನಿಮಗೆ ಹಣ ಯಾವಾಗ ಬರುತ್ತೆ, ಸರ್ಕಾರದಿಂದ ಯಾವ ಒಂದು ಅಧಿಕೃತ ಮಾಹಿತಿ ಬಂದಿದೆ ಮತ್ತು ಯಾವ ತಪ್ಪುಗಳ ಕಾರಣದಿಂದ ನಿಮಗೆ ಹಣ ಬರುವುದಿಲ್ಲ ಮತ್ತು ಈ ಒಂದು ಜಿಲ್ಲೆಯ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಇವೆಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ, ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಪ್ರಸ್ತುತ ದೇಶಾದ್ಯಂತ ಲಕ್ಷಾಂತರ ರೈತರು 20ನೇ ಕಂತು ಯಾವಾಗ ಬರಬಹುದು ಎಂಬ ನಿರೀಕ್ಷೆಯಲ್ಲಿ ಇದ್ದಾರೆ. PM ಕಿಸಾನ್ ಯೋಜನೆಯಡಿ ಸರ್ಕಾರವು ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಹಣವನ್ನು ರೈತರ ಖಾತೆಗೆ ನೇರವಾಗಿ ಜಮೆ ಮಾಡುತ್ತದೆ. ಇದುವರೆಗೂ ಕೂಡ ಒಟ್ಟು 19 ಕಂತುಗಳು ಯಶಸ್ವಿಯಾಗಿ ರೈತರ ಖಾತೆಗಳಿಗೆ ಜಮೆಯಾಗಿದೆ. ಇವಾಗ 20ನೇ ಕಂತಿನ ಹಣಕ್ಕೆ ಎಲ್ಲ ರೈತರು ಕೂಡ ಕಾಯ್ತಾ ಇದ್ರು. ಅಂತಹ ರೈತರಿಗೆ ಸರ್ಕಾರದಿಂದ ಅಧಿಕೃತವಾಗಿ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ಬನ್ನಿ ರೈತರೇ, ಅದೇನಂತ ನೋಡ್ತಾ ಹೋಗೋಣ. ನೋಡಿ ವೀಕ್ಷಕರೇ, ಈ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮೊದಲು ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ನೋಡಿ, ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಸಬ್ಸ್ಕ್ರೈಬ್ ಆಗಿ. ಆದಷ್ಟು ಬೇಗ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಪ್ರಸ್ತುತ ದೇಶಾದ್ಯಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು 20ನೇ ಕಂತಿನ ಹಣ ಆಗಿದೆ. ಜುಲೈ 18ರಂದು ಈ ಹಣ ಬರುತ್ತೆ, ಜೂನ್ 20ರಂದು ಬರುತ್ತೆ ಅಂತ. ಸೊ ಇನ್ನು ಅನೇಕ ನ್ಯೂಸ್ಗಳನ್ನ ಕೇಳಿರ್ತಿದ್ರಿ, ಆದರೆ ಯಾವುದೇ ರೀತಿ ಹಣ ನಿಮ್ಮ ಖಾತೆಗಳಿಗೆ ಬಂದಿಲ್ಲ. ಆದರೆ ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿದರೆ ನಿಮಗೆ ಹೌದು ಸಹಾಯ ಅಂತೂ ಆಗುತ್ತೆ. ನೋಡಿ, NDTV ಇಂಡಿಯಾ ಈ ಒಂದು ವರದಿ ಪ್ರಕಾರ ನಾವು ವಿಡಿಯೋನ ಮಾಡ್ತಾ ಇದ್ದಾವೆ. ತನ್ನ ಆನ್ಲೈನ್ ಪ್ಲಾಟ್ಫಾರ್ಮ್ನಲ್ಲಿ ಪ್ರಕಟಿಸಿರುವಂತೆ ನೋಡಿ, ನಿಮಗೆ 20ನೇ ಕಂತಿನ ಹಣ ಈ ಒಂದು ದಿನಾಂಕದಂದು ಅಧಿಕೃತವಾಗಿ ಬರುತ್ತೆ. ಹಾಗಾದರೆ ಬನ್ನಿ ಯಾವ ಒಂದು ದಿನಾಂಕ ಅಂತ ತಿಳಿಸಿಕೊಡ್ತಾನೆ. ವೀಕ್ಷಕರೇ ನೋಡಿ, ಈ ಒಂದು ವಿಡಿಯೋಗೆ ತಪ್ಪದೆ ಒಂದು ಲೈಕ್ ಅನ್ನು ಮಾಡಿ. ನೋಡಿ, ಈ ಒಂದು ಯೋಜನೆ 2019ರಲ್ಲಿ ಪ್ರಾರಂಭವಾದ ನಂತರ ಸರ್ಕಾರವು ನಿರಂತರವಾಗಿ ರೈತರ ಖಾತೆಗೆ ಹಣ ವರ್ಗಾವಣೆ ಮಾಡುತ್ತಿದೆ. ಆದರೆ ಇಲ್ಲಿ 19ನೇ ಕಂತು ಫೆಬ್ರವರಿ ತಿಂಗಳಿನಲ್ಲಿ ರೈತರ ಖಾತೆಗೆ ಜಮೆ ಮಾಡಲಾಗಿತ್ತು. ಪ್ರತಿ ಕಂತು 2,000 ರೂಪಾಯಿ ಹಣ, ಒಟ್ಟು ಸಿಗುವ ಹಣ ವರ್ಷಕ್ಕೆ 6,000 ರೂಪಾಯಿ ಹಣ ಆಗಿರುತ್ತೆ. ಇದರ ಮೂಲಕ ಲಕ್ಷಾಂತರ ರೈತರು ಆರ್ಥಿಕವಾಗಿ ಸಹಾಯವನ್ನು ಪಡೆಯುತ್ತಿದ್ದಾರೆ. ಯಾವ ದಿನಾಂಕದಂದು ಹಣ ಬರ್ತಾ ಇದೆ ಅಂತ ತಿಳಿಸಿಕೊಡ್ತವೆ. ನೋಡಿ, ಆಗಸ್ಟ್ 2ರಂದು ವೀಕ್ಷಕರೇ, ಇದು ಎಕ್ಸ್ಕ್ಲೂಸಿವ್ ಆಗಿರುತ್ತೆ. ದಯವಿಟ್ಟು ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ನೋಡಿ, ಇಲ್ಲಿ ಒಂದು ಪ್ರಮುಖ ವಿಷಯವೇನಂತಂದರೆ ಆಗಸ್ಟ್ 2ರಂದು ಹಣ ಬಿಡುಗಡೆ ಆಗುವಂತಹ ಸಾಧ್ಯತೆಗಳು ಇದೆ ಅಂತ NDTV ವರದಿ ಮಾಡಿದೆ. ಈ ಒಂದು ಉದ್ದೇಶದಿಂದ ನಿಮಗೆ ಆಗಸ್ಟ್ 2ರಂದು ಹಣ ಬಿಡುಗಡೆ ಆಗುವಂತಹ ಸಂಭವನೀಯತೆ ತುಂಬ ಹೆಚ್ಚಿದೆ. ಮತ್ತು ನೋಡಿ, ಕೃಷಿ ಅಧಿಕಾರ ಮಾಹಿತಿ ಪ್ರಕಾರ ನೋಡೋದಾದರೆ ಇನ್ನೂ ಕೂಡ ಯಾವುದೇ ರೀತಿಯ ಅಪ್ಡೇಟ್ ಬಂದಿಲ್ಲ. ಹಾಗಾಗಿ ನಾವು ಕೂಡ ರಿಸರ್ಚ್ ಮಾಡಿದಾಗ NDTV ವರದಿ ಮಾಡಿತ್ತು, ತಾನೇ ಪ್ರಕಟ ಮಾಡಿತ್ತು ಈ 20ನೇ ಕಂತಿನ ಹಣ ಆಗಸ್ಟ್ 2ರಂದು ಬಿಡುಗಡೆಯಾಗಲಿದೆ ಅಂತ. ಅದರಿಂದ ನೋಡಿ, ನೀವು ನಕಲಿ ಸುದ್ದಿ ಅಥವಾ ತಪ್ಪು SMS-ಗಳಿಗೆ ನಂಬಿಕೆ ಇಡೋದು ಸರ್ಕಾರದ ಒಂದು ಅಧಿಕೃತ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ ಮತ್ತು ಕೃಷಿ ಇಲಾಖೆ ಪ್ರಕಟಣೆಗಳನ್ನು ಮಾತ್ರ ಗಮನಿಸಿ ಅಂತ ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾವೆ. ಮತ್ತು ಇನ್ನೊಂದು ಚರ್ಚೆ ಆಗುತ್ತಿರುವ ವಿಷಯ ಏನಂತಂದರೆ, ಪ್ರಧಾನಮಂತ್ರಿ ಮೋದಿ ಅವರು ಆಗಸ್ಟ್ 2ರಂದು ವಾರಣಾಸಿಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಅದೇ ದಿನ 20ನೇ ಕಂತಿನ ಹಣ ಬಿಡುಗಡೆ ಕಾರ್ಯಕ್ರಮವೂ ಕೂಡ ನಡೆಯಬಹುದು ಎಂಬ ಒಂದು ಊಹೆ ವ್ಯಕ್ತವಾಗಿದೆ. ಆದರೆ ಮತ್ತೆ ಹೇಳುವುದಾದರೆ ಇದಕ್ಕೆ ಕೊನೆಗೂ ಕೂಡ ನಿಮಗೆ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗಲಿದೆ ಎಂಬ ನಿರೀಕ್ಷೆ ಇದೆ. ನಿಮ್ಮ 20ನೇ ಕಂತು ಸಮಯಕ್ಕೆ ಬರಬೇಕಂತಂದ್ರೆ ಈ ಒಂದು 4 ಇಂಪಾರ್ಟ್ಗಳನ್ನು ನೀವು ತಿಳ್ಕೊಂಡಿರಬೇಕು. ಏನಂತಂದ್ರೆ, ಯಾರ್ಯಾರು ಈ KYCಯನ್ನು ಪೂರ್ಣಗೊಳಿಸಿದ್ದೀರಾ ನಿಮಗೆ 20ನೇ ಕಂತಿನ ಹಣ ಬರುತ್ತೆ. ಮತ್ತು ಬ್ಯಾಂಕ್ ಖಾತೆ ಆಧಾರ್ಗೆ ಲಿಂಕ್ ಆಗಿರಬೇಕು, ಅಂದರೆ ನಿಮಗೆ 20ನೇ ಕಂತಿನ ಹಣ ಬರುತ್ತೆ. ಮತ್ತು ಭೂ ದಾಖಲೆಗಳು ಸರಿಯಾಗಿರಬೇಕು, ಅಂದರೆ ನಿಮಗೆ 20ನೇ ಕಂತಿನ ಹಣ ಬರುತ್ತೆ. ಮತ್ತು ನಕಲಿ ಖಾತೆ ವಿವರ ನೀಡಿದ ಹಣ ಇಲ್ಲಿ ಬರೋದಿಲ್ಲ ಅಂತಲೇ ಹೇಳಿರುವಂಥದ್ದು. ಮತ್ತು ಇಲ್ಲಿ 20ನೇ ಕಂತಿನ ಅಧಿಕೃತ ದಿನಾಂಕದ ಬಗ್ಗೆ ನಿಮಗೆ ಸ್ಪಷ್ಟನೆಯನ್ನು ನೀಡೋದಾದರೆ ಆಗಸ್ಟ್ 2ರಂದು ಊಹೆ ಮಾಡಬಹುದಾಗಿರುತ್ತೆ. ನೋಡಿ, ನಿಮಗೆ ಏನೇ ಒಂದು ನೆಕ್ಸ್ಟ್ ಅಪ್ಡೇಟ್ ಸಿಕ್ತು ಅಂತಂದರೆ ನಾವು ತಕ್ಷಣ ವಿಡಿಯೋನ ಮಾಡ್ತೇವೆ. ಆ ಒಂದು ಉದ್ದೇಶದಿಂದ ನೀವು ನಮ್ಮ ಚಾನಲನ್ನು ಚೆಕ್ ಮಾಡ್ಬೋದು. ಅದರಲ್ಲಿ ಬರೀ ರೈತರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಮಾತ್ರ ಇರ್ತವೆ. ನೋಡಿ, ನೀವು ರೈತರಾಗಿದ್ದರೆ ಅಥವಾ ರೈತರ ಮನೆಯವರು ಈ ಒಂದು ವಿಡಿಯೋನ ನೋಡ್ತಾ ಇದ್ದಾರೆ ಅಂದರೆ ತಪ್ಪದೆ ಒಂದು ಲೈಕನ್ನು ಮಾಡಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಮಾಹಿತಿ ಇದೆ. ನೋಡಿ, 20ನೇ ಕಂತು
ಯಾವಾಗ ಬರುತ್ತೆ ಅಂತ ನೋಡೋದಾದ್ರೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದಿಷ್ಟು ಇಂಪೋರ್ಟ್ಗಳನ್ನು ತಿಳ್ಕೊಂಡ್ವಿ. ಇಲ್ಲಿ 20ನೇ ಕಂತು ಇಲ್ಲಿ ಆಗಸ್ಟ್ 2ರಂದು ಬಿಡುಗಡೆಯಾಗುತ್ತೆ NDTV ವರದಿ ಪ್ರಕಾರ. ಮತ್ತು ಇಲ್ಲಿ ಹಣ ಬರಲು KYC ಬ್ಯಾಂಕ್ ಮತ್ತು ಈ ಭೂ ದಾಖಲಾತಿಗಳು ಇವೆಲ್ಲವೂ ಕೂಡ ಸರಿಯಾಗಿರಬೇಕು, ಅಂದರೆ ಹಣ ಬರುತ್ತೆ. ಮತ್ತು ಮುಂದಿನ ಪ್ರಕಟಣೆಗಾಗಿ ನೀವೆಲ್ಲರೂ ಕೂಡ ಕಾಯಬೇಕು. ಹೀಗಾಗಿ ರೈತ ಬಂಧುಗಳೇ, ನೀವು ಆತಂಕ ಪಡಬೇಡಿ, ಸ್ವಲ್ಪ ಸಮಯ ಕಾಯಿರಿ. ಸರಿಯಾದ ಮಾಹಿತಿಗಾಗಿ ನಮ್ಮೊಂದಿಗೆ ಇರ್ರಿ. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಕಂಡರೆ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ನಿಮ್ಮ ಒಂದು ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು.